ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೀರಾ? ಈ ಹಬ್ಬವನ್ನು ಯಾಕೆ ಮತ್ತು ಹೇಗೆ ಆಚರಿಸುತ್ತಾರೆ, ಇದು ಯಾವಾಗ ಶುರುವಾಯಿತು, ಇದೆಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಯುಗಾದಿ ದಕ್ಷಿಣ ಭಾರತದ ಅತ್ಯಂತ ಸಂತೋಷದಿಂದ ಆಚರಿಸಲಾಗುವ ಹಬ್ಬಗಳಲ್ಲಿ ಒಂದು. ಹೊಸ ವರ್ಷ, ಹೊಸ ಆರಂಭ, ಹೊಸ ನಿರೀಕ್ಷೆಗಳ ಸಂಕೇತವಾದ ಈ ಹಬ್ಬದ ಹಿಂದೆ ಒಂದು ಅದ್ಭುತ ಪೌರಾಣಿಕ ಹಿನ್ನೆಲೆ ಇದೆ. ಹಿಂದೂ ಪುರಾಣಗಳ ಪ್ರಕಾರ ಈ ದಿನವೇ ಸೃಷ್ಟಿಯ ಆರಂಭವಾಗಿದೆ ಎಂದು ಹೇಳಲಾಗುತ್ತೆ. ಸೃಷ್ಟಿಕರ್ತನಾದ ಬ್ರಹ್ಮನು ಈ ದಿನನೇ ಸೃಷ್ಟಿಯನ್ನು ಆರಂಭಿಸಿದನು ಎಂದು ನಂಬಲಾಗಿದೆ. ಹಿಂದೆ ಈ ಬ್ರಹ್ಮಾಂಡವೇ ಇರಲಿಲ್ಲ. ಆಕಾಶ, ಭೂಮಿ, ಸೂರ್ಯ, ಚಂದ್ರರು ಯಾವುದೂ ಇರಲಿಲ್ಲ. ಎಲ್ಲವೂ ಶೂನ್ಯವಾಗಿತ್ತು. ಆ ಸಮಯದಲ್ಲಿ ಬ್ರಹ್ಮನು ತನ್ನ ದಿವ್ಯ ಶಕ್ತಿಯಿಂದ ಸೃಷ್ಟಿಯನ್ನು ಆರಂಭಿಸಿದನು. ಮೊದಲು ಅವನು ಕಾಲ ಅಥವಾ ಸಮಯವನ್ನು ಸೃಷ್ಟಿಸಿದನು. ದಿನಗಳು, ತಿಂಗಳುಗಳು, ವರ್ಷಗಳು ಮತ್ತು ಯುಗಗಳನ್ನು ಕೂಡ ನಿರ್ಮಿಸಿದನು. ನಂತರ ನಕ್ಷತ್ರಗಳು, ಗ್ರಹಗಳು, ಆಕಾಶ, ಭೂಮಿ ಮತ್ತು ಎಲ್ಲ ಜೀವಿಗಳನ್ನು ಸೃಷ್ಟಿಸಿದನು. ಅದೇ ದಿನವನ್ನು ಹೊಸ ಯುಗದ ಆರಂಭ ಎಂದು ಪರಿಗಣಿಸಲಾಯಿತು. ಆದ್ದರಿಂದಲೇ ಈ ಹಬ್ಬವನ್ನು ಯುಗಾದಿ ಎಂದು ಕರೆಯಲಾಗುತ್ತೆ. ಯುಗಾದಿ ಎಂಬ ಪದ ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ. ಯುಗ ಪ್ಲಸ್ ಆದಿ ಅಂದರೆ ಹೊಸ ಯುಗದ ಆರಂಭ. ಈ ದಿನದಿಂದಲೇ ಹೊಸ ಕಾಲಚಕ್ರ ಶುರುವಾಗುತ್ತೆ ಎಂದು ಪುರಾಣಗಳು ಹೇಳುತ್ತೆ. ಆದ್ದರಿಂದಲೇ ಯುಗಾದಿ ಹಬ್ಬವನ್ನು ಹೊಸ ವರ್ಷವಾಗಿ ಆಚರಿಸಲಾಗುತ್ತೆ. ಈ ಹಬ್ಬಕ್ಕೆ ಮತ್ತೊಂದು ಆಳವಾದ ಅರ್ಥವೂ ಇದೆ. ಕರ್ನಾಟಕದಲ್ಲಿ ಯುಗಾದಿಯ ದಿನ ಒಂದು ವಿಶೇಷ ಸಂಪ್ರದಾಯ ಇದೆ. ಅದು ಬೇವು ಬೆಲ್ಲ ತಿನ್ನುವುದು. ಬೇವು ಎಂದರೆ ಕಹಿ, ಬೆಲ್ಲ ಎಂದರೆ ಸಿಹಿ. ಈ ಎರಡೂ ರುಚಿಗಳು ಜೀವನದ ಸತ್ಯವನ್ನು ಸೂಚಿಸುತ್ತೆ. ಜೀವನದಲ್ಲಿ ಸಿಹಿಯಾದ ಸಂತೋಷದ ಕ್ಷಣಗಳು ಇರುತ್ತವೆ, ಕಹಿಯಾದ ದುಃಖದ ಕ್ಷಣಗಳು ಇರುತ್ತವೆ. ಆದರೆ ಅವೆರಡನ್ನು ನಾವು ಸಮಾನವಾಗಿ ಸ್ವೀಕರಿಸಿ ಮುಂದೆ ಸಾಗಬೇಕು ಎಂಬ ಸಂದೇಶವನ್ನು ಈ ಬೇವು ಬೆಲ್ಲ ನಮಗೆ ಕಲಿಸುತ್ತದೆ. ಈ ದಿನ ಜನರು ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಮನೆಯ ಬಾಗಿಲಲ್ಲಿ ಮಾವಿನ ಎಲೆಗಳಿಂದ ತೋರಣಗಳನ್ನು ಕಟ್ಟುತ್ತಾರೆ. ಹೊಸ ಬಟ್ಟೆ ಧರಿಸೋದು, ದೇವರ ಪೂಜೆ ಮಾಡೋದು. ಇನ್ನೊಂದು ಪ್ರಮುಖ ಸಂಪ್ರದಾಯ ಎಂದರೆ ಪಂಚಾಂಗ ಶ್ರವಣ ಮಾಡೋದು. ಈ ದಿನ ಪಂಡಿತರು ಹೊಸ ವರ್ಷದ ಪಂಚಾಂಗವನ್ನು ಓದಿ ಹೇಳುತ್ತಾರೆ. ಹೊಸ ವರ್ಷದಲ್ಲಿ ಏನೇನು ಸಂಭವಿಸಬಹುದು ಎಂಬುದನ್ನು ಜನರು ಕೂಡ ಕೇಳುತ್ತಾರೆ. ಕೆಲವು ಪರಂಪರೆಗಳಲ್ಲಿ ಈ ದಿನವನ್ನು ವಿಷ್ಣುವಿನ ಆರಾಧನೆಯ ದಿನವಾಗಿಯೂ ಕೂಡ ಆಚರಿಸಲಾಗುತ್ತೆ. ಯಾಕೆಂದರೆ ವಿಶ್ವದ ರಕ್ಷಕನಾದ ವಿಷ್ಣುವು ಕಾಲಚಕ್ರವನ್ನು ಕಾಪಾಡುತ್ತಾನೆ ಎಂದು ನಂಬಲಾಗಿದೆ. ಇನ್ನೊಂದು ವಿಶೇಷತೆ ಏನೆಂದರೆ, ಇದೇ ಯುಗಾದಿಯ ದಿನ ಶ್ರೀರಾಮನು ಕಾಡಿನಿಂದ ಮರಳಿ ಅಯೋಧ್ಯೆಗೆ ಬಂದ ದಿನವೂ ಕೂಡ ಆಗಿದೆ. ಹೀಗಾಗಿ ಯುಗಾದಿ ಕೇವಲ ಒಂದು ಹೊಸ ವರ್ಷದ ಹಬ್ಬವಲ್ಲ, ಅದು ಹೊಸ ಆಶೆಯ ಆರಂಭದ ಸಂಕೇತ. ಪ್ರತಿ ಅಂತ್ಯದ ನಂತರ ಒಂದು ಹೊಸ ಆರಂಭ ಇರುತ್ತೆ ಎಂಬುದನ್ನು ಈ ಹಬ್ಬ ನಮಗೆ ನೆನಪಿಸುತ್ತೆ. ಹಳೆಯ ದುಃಖಗಳನ್ನು ಮರೆತು ಹೊಸ ಆಶಯಗಳೊಂದಿಗೆ ಜೀವನವನ್ನು ಆರಂಭಿಸಬೇಕು. ಅದರಲ್ಲೇ ಯುಗಾದಿಯ ನಿಜವಾದ ಅರ್ಥವಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.